ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದ ವಯಸ್ಸಿನ ಯುವಕರು ಮದ್ಯಪಾನ, ಧೂಮಪಾನ, ಗುಟ್ಕಾದಂಥ ಚಟಗಳಿಗೆ ಮಾರು ಹೋಗಿ ತಮ್ಮ ಬದುಕನ್ನೇ ಹಾಳು ಮಾಡಿಕೊಳ್ತಾ ಇದ್ದಾರೆ. ಅಂಥವರ ಮಧ್ಯೆ ಯುವಕನೊಬ್ಬ 9 ಕ್ವಿಂಟಲ್ ಜೋಳದ ಚೀಲಗಳನ್ನು ಬಂಡಿಯಲ್ಲಿ ಹಾಕಿ 15 ಕಿಲೋಮೀಟರ್ ಸ್ವತಃ ತಾನೇ ಎಳೆಯುವ ಮೂಲಕ ಸಾಧನೆ ಮಾಡಿದ್ದಾನೆ. ಕಲಿಯುಗ ಭೀಮಾ ಅಂತ ಅನಿಸ್ಕೊಂಡಿದ್ದಾನೆ. ಬನ್ನಿ ಹಾಗಾದ್ರೆ ಆಧುನಿಕ ಭೀಮಾ ಮಾಡಿದ ಸಾಹಸವನ್ನ ನೋಡ್ಕೊಂಡು ಬರೋಣ. ಭರ್ತಿ 10 ಕ್ವಿಂಟಾಲ್ ಜೋಳ ಬಂಡಿ ತುಂಬಿತ್ತು. ಬೆಳಗ್ಗೆ ಹೆಗಲೇರಿದ ನೊಗವನ್ನ ಜಪ್ಪಯ್ಯ ಅಂದ್ರೂ ಕೆಳಗಿಳಿಸಿರಲಿಲ್ಲ. ಬರೋಬ್ಬರಿ 3.5 ತಾಸುಗಳ ನಂತರ ಕೆಳಗಿಳಿಸಿದಾಗ ಗಂಟೆ 11 ಆಗಿತ್ತು. ಹಿಂದಿರುಗಿ ನೋಡಿದ್ರೆ ಚಕ್ಕಡಿ ಅಂದಾಜು 15 ಕಿಲೋಮೀಟರ್ ದೂರ ಸಾಗಿ ಬಂದಿತ್ತು. ಇದು ಶಿವಪ್ಪನ ಸಾಧನೆ. ಸಾಮಾನ್ಯವಾಗಿ ರೈತರು ಅಂದ್ರೆ ಸಾಕು ಹೊಲದಲ್ಲಿ ಉತ್ತಿ ಬಿತ್ತಿ ಬೆಳೆಯೋದೊಂದೇ ಕಾಯಕ ಅನ್ನೋ ಮಾತಿದೆ. ಆದರೆ ಬಾಗಲಕೋಟೆಯ ಶಿರೂರು ಗ್ರಾಮದ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಶಿವಪ್ಪ ಈಟಿ ಅನ್ನುವ 20 ವರ್ಷದ ಪ್ರಾಯದ ಯುವಕ ಒಂದಲ್ಲ ಎರಡಲ್ಲ ಬರೋಬ್ಬರಿ 9 ಕ್ವಿಂಟಲ್ನ 8 ಜೋಳದ ಚೀಲಗಳನ್ನ ಬಂಡಿಯಲ್ಲಿ ಇಟ್ಕೊಂಡು ಅದರ ಮೇಲೆ ಬಾಲಕರನ್ನ ಕೂರಿಸಿ ಶಿರೂರ ಗ್ರಾಮದಿಂದ ಬಾಗಲಕೋಟೆಗೆ ಅಂದ್ರೆ ಸುಮಾರು 15 ಕಿಲೋಮೀಟರ್ ವರೆಗೆ ಎಳೆದು ತರುವ ಮೂಲಕ ಭರ್ಜರಿ ಸಾಹಸ ಮಾಡಿದ್ದಾನೆ. ಬೆಳಗ್ಗೆ 6 ಗಂಟೆ ಹೊತ್ತಿಗೆ ಶಿರೂರಿನಿಂದ ಬಂಡಿ ಎಳೆಯೋಕೆ ಆರಂಭಿಸಿದ ಶಿವಪ್ಪ 11 ಗಂಟೆ ಸುಮಾರಿಗೆ ಬಾಗಲಕೋಟೆಯ ಹೊಳೆ ಆಂಜನೇಯ ದೇವಸ್ಥಾನಕ್ಕೆ ಬಂದು ತಲುಪುವ ಮೂಲಕ ವಿಶಿಷ್ಟ ಸಾಧನೆ ಮಾಡಿದ್ದಾನೆ. ಇನ್ನು ದಾರಿಯುದ್ದಕ್ಕೂ ಜನರು ದೇವರ ನಾಮ ಘೋಷಣೆ ಹಾಕೋದ್ರ ಮೂಲಕ ಆತನನ್ನ ಹಿಂಬಾಲಿಸಿ ಹುರಿದುಂಬಿಸ್ತಾ ಇದ್ದ ದೃಶ್ಯ ಎಂಥವರಲ್ಲೂ ಹುಮ್ಮಸ್ಸನ್ನ ಇಮ್ಮಡಿಸಿತ್ತು. ಒಂದ್ ತಿಂಗಳ ತನ ಮಾಡಿ ನೋಡ್ರಿ. 1 ತಿಂಗಳದಾಗ 15 ದಿವಸ ಅಟ್ಟ ಫುಲ್ ಪ್ಯಾಕ್ಟ್ರಿಸ್ ಉಳ್ಕತ್ತಾವ್ ಮಾಡಿಲ್ರಿ. 2 ದಿವಸ ಬಿಡುದು 1 ದಿವಸ ಹೋಗೋದು. ಅದು ಅಷ್ಟ 8 ಕ್ವಿಂಟಲ್ ಮ್ಯಾಗ ಐತ್ರಿ, 8 ಚೀಲ ಮ್ಯಾಗ ಐತ್ರಿ, 9 ಕ್ವಿಂಟಲ್ ಆಗತ್ರಿ. ಶಿರೂರ ಗ್ರಾಮದಲ್ಲಿ ಪ್ರತಿ ವರ್ಷ ಜಾತ್ರೆ ಬಂದ್ರೆ ಸಾಕು ಒಂದಿಲ್ಲೊಂದು ವಿಶೇಷ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗುತ್ತೆ. ಅಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶಿವಪ್ಪ ಈಟಿ ಸ್ವಗ್ರಾಮದಿಂದ ಬಾಗಲಕೋಟೆವರೆಗೆ ಭಾರವಾಗಿರೋ ಜೋಳದ ಚೀಲಗಳನ್ನ ಹೊತ್ತಿರುವ ಬಂಡಿಯನ್ನ ಎತ್ತಿನ ಸಹಾಯವಿಲ್ಲದೆ ಎಳೆಯೋ ಸಾಹಸಕ್ಕೆ ಮುಂದಾದ. ಕೆಲವರು ಚುರುಮುರಿಯನ್ನ ತೂರಿ ಸ್ವಾಗತ ಕೋರಿದ್ರೆ ಇನ್ನು ಅನೇಕರು ದಾರಿಯಲ್ಲೇ ನಿಂಬೆಹಣ್ಣು ಒಡೆದು ಆತನಿಗೆ ದಾರಿ ಮಾಡಿಕೊಡ್ತಾ ಘೋಷಣೆ ಹಾಕ್ತಿದ್ರು. ಅತ್ಯಂತ ಭಾರವಾಗಿದ್ದ ಎತ್ತಿನ ಗಾಡಿಯನ್ನ ಬಲು ಕಸರತ್ತಿನಿಂದ ಯುವಕ ಎಳಿತಾ ಬರ್ತಾ ಇದ್ರೆ ಊರ ಜನತೆ ಆತನ ಬೆನ್ನತ್ತಿ ಬರ್ತಿದ್ರು. ಈ ಒಂದು ಮುದುಕಪ್ಪ ಶಿವಪ್ಪ ಈಟಿ ಅನ್ನೋ ಹುಡುಗ ಒಳ್ಳೆ ನಮ್ಮ ಶಿರೂರಿನ 20 ವಯಸ್ಸಿನಾಗಿಂತ ಒಂದು ಸಾಧನೆ ಮಾಡ್ಯಾನಂದ್ರೆ ಈ ಶಿರೂರಿಗೆ ಒಂದು ಹೆಮ್ಮೆ ಬರುವಂಥ ವಿಷಯ. ಆಮೇಲೆ ಅವನು ಸಾಧನೆ ಭಾಳ ಬಡ ಹುಡುಗ, ಅವ ಭಾಳ ತೀರಾ ಕಷ್ಟಪಟ್ಟದಿಂದ ಮೇಲೆ ಬರ್ಬೇಕಂತ ಸಾಧನೆ ಮಾಡ್ಯಾನ. ಆಮೇಲೆ ಊರಿನ ಒಂದು 2 ಹುಡುಗರು ಹುಣಗುಂಡೆಯರ ಹುಡುಗ ಅವರು ಇಬ್ಬರು ಕೂಡಿ ಪ್ರೋತ್ಸಾಹ ಕೊಟ್ಟಾರ ಅವಂಗ.
ಇಂದಿನ ಕಾಲದಲ್ಲಿ ಜೋಳದ ಚೀಲವುಳ್ಳ ಭಾರವಾದ ಬಂಡಿಯನ್ನ ಎಳೆದು ಸಾಹಸ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ಇನ್ನೊಂದೆಡೆ ಓದು ಬರಹವನ್ನ ಕಲಿಯದೇ ಇದ್ದ ಈತ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಹೆಸರು ಗಳಿಸಬೇಕು ಅನ್ನೋ ವಿಚಾರದಿಂದ ತನ್ನ ಶಕ್ತಿಯನ್ನ ಪ್ರದರ್ಶಿಸಿದ್ದಕ್ಕಾಗಿ ಊರ ಜನರೆಲ್ಲ ಎತ್ತಿ ಕೊಂಡಾಡಿದ್ರು. ಅಲ್ಲದೆ ಶಾಲು ಹಾರ ಹಾಕಿ ಗುಲಾಲು ಎರಚಿ ಸಿಹಿ ತಿನ್ನಿಸಿ ಆತನಿಗೆ ನಗದು ಬಹುಮಾನ ಕೊಟ್ಟು ಆತನನ್ನ ಹೆಗಲ ಮೇಲೆ ಹೊತ್ತು ಸಂಭ್ರಮಿಸಿದ್ರು. ಭಾಳ ಬಡ್ರಿ ನಮ್ಗೆ ದುಡ್ಕೊತಿಲ್ಲ ಗತಿ ಇದ್ದಿಲ್ಲ. ಏನೋ ಒಂದು ಇದೊಂದು ಮಾಡ್ಬೇಕನ್ನೋ ಭಾಳ ದಿನ ಇತ್ತು. ಈ 3 ವರ್ಷದಿಂದ ಭಾಳ ಕಷ್ಟ ಇತ್ತಿದ್ರಾಗ ಕಷ್ಟ. ನಮ್ಮ ವೀರಪ್ಪನ ನಮ್ಮ ಹುಣಗುಂಡಿ ಸಾವುಕಾರ ಇವ್ರು ಹುರುಪು ಕೊಟ್ಟು ಮಾಡಕ್ಕೆ ಹಚ್ಚಿದ ಕರೆ. ತಾನು ಬಡವನಾಗಿದ್ದು ಬಹಳ ದಿನಗಳಿಂದ ಈ ಸಾಧನೆ ಮಾಡಬೇಕು ಅಂತ ಕನಸು ಹೊತ್ತಿದ್ದೆ. ಇದೀಗ ಎಲ್ಲರ ಸಹಕಾರದಿಂದ ಸಾಕಾರವಾಗಿದೆ ಅಂತ ಸಾಧಕ ಶಿವಪ್ಪ ಕಣ್ಣೀರಿಟ್ಟ ಸಂದರ್ಭ ನಡೆಯಿತು. ದೇವರಿಗೆ ನಮಸ್ಕರಿಸಿ ನೊಗ ಹೊತ್ತ ಶಿವಪ್ಪ ಬಾಗಲಕೋಟೆಯತ್ತ ಹೆಜ್ಜೆ ಹಾಕಿದ್ರು. ನೆರೆದವರೆಲ್ಲ ಆತನನ್ನ ಹುಬ್ಬೇರಿಸಿ ನೋಡಿದ್ರು, ಭುಜ ತಟ್ಟಿ ಅಭಿನಂದಿಸಿದ್ರು. ಗೆಳೆಯರಂತೂ ಆತನನ್ನ ಹೆಗಲ್ ಮೇಲೆ ಹೊತ್ತು ಕೇಕೆ ಹಾಕಿದ್ರು. ಜಯಘೋಷ ಸನ್ಮಾನಗಳಿಂದ ಸಾಹಸಿ ಸಂತಸ ಮುಗಿಲು ಮುಟ್ಟಿತ್ತು. ರಾಯಚೂರು ಬೆಳಗಾವಿ ರಾಜ್ಯ ಹೆದ್ದಾರಿಯಲ್ಲಿ ಅತ್ತ ಶಿವಪ್ಪ ಬಂಡಿಯ ನೊಗವನ್ನ ತನ್ನ ಹೆಗಲ ಮೇಲೆ ಹೊತ್ತು ಬರ್ತಾ ಇದ್ರೆ ಆ ದೃಶ್ಯ ಎಂಥವರನ್ನು ರೋಮಾಂಚನಗೊಳಿಸ್ತಾ ಇತ್ತು. ತನ್ನ ಬಲಶಾಲಿ ಬಾಹುಗಳಿಂದ ಕಸರತ್ತು ನಡೆಸಿ ಶಿವಪ್ಪ ಬಂಡಿ ಎಳೆದ್ರು. ಒಂದೊಂದು ಜೋಳದ ಚೀಲಗಳು 1 ಕ್ವಿಂಟಲ್ 10 ಕಿಲೋ ತೂಕದ್ದಾಗಿದ್ವು. ಅಂತಹ 8 ಚೀಲಗಳು ಅಂದ್ರೆ 9 ಕ್ವಿಂಟಲ್ ಜೋಳದ ಚೀಲಗಳನ್ನ ಈ ರೀತಿಯಾಗಿ ಎಳೆದದ್ದು ಎಲ್ಲರ ಅಚ್ಚರಿಗೆ ಕಾರಣವಾಯಿತು. ಇನ್ನು 3-4 ಗಂಟೆಗಳ ಕಾಲ ಈ ಭಾರವನ್ನ ಹೊತ್ತು ಹೊರಟಿದ್ದ ಯುವಕ ಶಿವಪ್ಪ ಎಲ್ಲಿ ಕೂಡ ನಿಲ್ಲಲಿಲ್ಲ. ನಿರಂತರವಾಗಿ ನಡೆದುಕೊಂಡು ಬಂದಿದ್ದು ಮಾತ್ರ ನಿಜಕ್ಕೂ ಜನರು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವಂತೆ ಮಾಡಿತು. ಸಾಧನೆ ಮಾಡ್ಯಾನ್ರಿ. ಸಾಧನೆ ಮಾಡೋದ್ರಲ್ಲೇ ಮತ್ತೆ ಎಷ್ಟು ಇದು ಆಗ್ಬೇಕಾಗತ್ತೆ. ಇನ್ನು 15 ದಿವಸಗಳ ಗಂಟೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಯಾನ. ಮತ್ತು ಕಾಯಂ ಕೆಲಸ ಮಾಡ್ದವ. ಬಡವ್ರ ಮಗ, ಇದು ಕೇವಲ ಬಡವ್ರ ಮಗ. ಹಾಂ ಮಾಡ್ಯಾರ್ರಿ. ಆದ್ರೆ ಈ ಟೈಪ್ ಮಾಡಿಲ್ಲ. ಚಲೋ ಹುಡುಗ ಹೆಮ್ಮೆ ರೀ. ಅಗದಿ ನಂಬರ್ 1 ಹುಡುಗ. ಅಗದಿ ಸಾಧನೆ ಮಾಡಿದಂಥ ಹುಡುಗ. ಕೇವಲ ಬಡವ್ರ ಮಗ ಅಂದರೆ ಏನೋ ಪ್ರೋತ್ಸಾಹ ಅಲ್ಲ ಎಲ್ಲರಿಗೂ. ಎಲ್ಲ ಜನರಿಗೂ, ನಮ್ಮ ಶಿರೂರು ಜನರಿಗೆ ಎಲ್ಲರಿಗೂ ಒಂದು ಖುಷಿ, ಹೆಮ್ಮೆಯಿಂದ ಮಾಡ್ತಾನಪ್ಪ. ಏನೋ ಬರೀ ಪ್ರೋತ್ಸಾಹ ಕೊಡ್ಕೊತ ಬಂದೀವಿ. ಅವಾಗೇನು ಬಂಡಿ ಮುಟ್ಟಿಲ್ಲ. ಆದ್ರೆ ಇಳ್ಕಲಿಯಾಗ ಸ್ವಲ್ಪ ಬಂಡಿ ಜಗ್ತಿದ್ದೀವಿ ಹಿಂದಕ್ಕೆ. ಅವ್ರಿಗೆ ಕಂಟ್ರೋಲ್ ಹಾಕಿದ್ದಿಲ್ಲ ಸ್ವಲ್ಪ. ಅದ್ರ ಸಂಬಂಧ ಸುಯ್ದ ತೊಗೊಂಬಂದ. ಅದರ ಬಂಡಿ ಎಲ್ಲೂ ನಿಲ್ಲಿಸಲಿಲ್ಲ. ಮಾಗಿಯ ಚಳಿಯಲ್ಲೂ ಬೆವರಿದ ಶಿವಪ್ಪ ಮತ್ತೆ 1-2 ಬಾರಿ ನೀರು ಕುಡಿದ್ರು. ಆದ್ರೆ ಎಲ್ಲೂ ನಿಲ್ಲಲಿಲ್ಲ. ಈತ ಅಂತಿಮವಾಗಿ ಬಾಗಲಕೋಟೆಯ ಹೊಳೆ ಆಂಜನೇಯ ದೇವಸ್ಥಾನದ ಬಳಿ ಬರ್ತಾ ಇದ್ರೆ ಎಲ್ಲರಲ್ಲಿ ಉತ್ಸಾಹ ಇಮ್ಮಡಿಸಿತು. ದೇವಾಲಯಕ್ಕೆ ತೆರಳಿ ಆಂಜನೇಯನ ಆಶೀರ್ವಾದವನ್ನ ಶಿವಪ್ಪ ಪಡೆದ. ಬಡತನದಲ್ಲಿ ಬೆಳೆದು ಬಂದು ಓದನ್ನ ಕಲಿಯದೇ ಇದ್ರೂ ಇಂತಹ ಸಾಹಸಮಯ ಶಕ್ತಿ ಪ್ರದರ್ಶನ ಮಾಡೋದ್ರ ಮೂಲಕ ಶಿರೂರಿನ ಹೆಸರು ಚಿರಕಾಲ ಉಳಿಯುವಂತೆ ಮಾಡಿದ್ದಾನೆ ಅಂದ್ರು ಗ್ರಾಮದ ಹಿರಿಯರು. ಹುಡುಗ ಸಾಧನೆ ಮಾಡ್ಯಾನಂದ್ರೆ ಒಂದು ದೊಡ್ಡ ಹೆಮ್ಮೆ ತರುವಂಥ ವಿಷಯ. ಇನ್ನೂ ಈ ಹುಡುಗನಿಂದ ಇನ್ನೂ ಅನೇಕರು ಮಾಡುವಂಥ ವಿಷಯ ಇದೆ. ಅವರು ಸಾಧನೆ ಮಾಡಲಿ ಅಂತೇಳಿ ಜನ ಇದನ್ನ ಈ ಬಂಡಿನ ಜಗ್ಗೆಲ್ಲ ಆಶ್ಚರ್ಯ ಜನಸಾಗರ ಒಂದು 1000 ಗಂಟಲೆ ನೋಡಿ ಹೆಮ್ಮೆ ಪಟ್ಟು ಇಲ್ಲಿ ಹೊಳೆ ಆಂಜನೇಯ ಗುಡಿ ಮುಂದೆ ಅವಂಗ ಗುಲಾಲ್ ಎರಚಿ ಹಾರ ಹಾಕಿ ಸ್ವೀಟ್ ತಿನ್ನಿಸಿ ಸಿಕ್ಕಾಪಟ್ಟೆ ಅವಂಗ ಆಯರಿ ಮಾಡಿದ್ರು. ಅವಾಗ ಶಿವಪ್ಪ ಈ ಸಾಧನೆ ಮಾಡಿದ್ದು ಕೇವಲ ಒಂದೇ ದಿನದಲ್ಲಿ ಅಲ್ಲ,
ಬದಲಾಗಿ ಹೊಲ ಗದ್ದೆಗಳಿಗೆ ತೆರಳಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ನಿಧಾನವಾಗಿ ಒಂದೊಂದೇ ಹಂತದಲ್ಲಿ ಬಲ ಪ್ರದರ್ಶನ ಮಾಡ್ತಾ ಬಂದ. ಇತ್ತೀಚಿನ 1 ತಿಂಗಳಲ್ಲಂತೂ ಭಾರವಾಗಿರುವ ಜೋಳದ ಚೀಲಗಳನ್ನ ಇಟ್ಟು ಎಳೆಯೋಕೆ ನಿರಂತರ ಅಭ್ಯಾಸ ಕೂಡ ಮಾಡ್ದ. ಇದರಿಂದ ರಾಜ್ಯ ಹೆದ್ದಾರಿಯಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಬಂಡಿ ಎಳೆದು ಜಾತ್ರೆಯ ದಿನದಂದೇ ಸಾಧನೆ ಮಾಡಿ ಸೈ ಎನಿಸಿಕೊಂಡಿದ್ದಾನೆ. ಒಂದು ತಿಂಗಳ ತನಕ ಮಾಡೀವಿ ನೋಡ್ರಿ. 1 ತಿಂಗಳದಾಗ 15 ದಿವಸ ಅಟ್ಟ ಫುಲ್ ಪ್ಯಾಕ್ಟ್ರಿಸ್ ಉಳ್ಕೆತ್ತಾವ್ ಮಾಡಿಲ್ರಿ. ಒಂದು 2 ದಿವಸ ಬಿಡೋದು 1 ದಿವಸ ಹೋಗೋದ್ರಿ. ಅದು ಅಷ್ಟ 8 ಕ್ವಿಂಟಲ್ ಮ್ಯಾಗ ಐತ್ರಿ, 8 ಚೀಲ ಮ್ಯಾಗ ಐತ್ರಿ, 9 ಕ್ವಿಂಟಲ್ ಆಗತ್ರಿ. ಎಲ್ಲರ ಪ್ರೀತಿಗೆ ಶಿವಪ್ಪ ಪಾತ್ರನಾಗಿದ್ದಾನೆ. ಶಿವಪ್ಪನ ಸಾಧನೆ ಇನ್ನು ಉನ್ನತ ಮಟ್ಟಕ್ಕೇರ್ಲಿ, ಅವನ ಆಕಾಂಕ್ಷೆಗಳು ಇಮ್ಮಡಿಸುವಂತಾಗ್ಲಿ ಅನ್ನೋದೇ ಎಲ್ಲರ ಆಶಯ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಸುರೇಶ್ ಮಜ್ಗಿ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್. ಮನಸ್ಸಿದ್ದಲ್ಲಿ ಮಾರ್ಗ ಅನ್ನೋದಕ್ಕೆ ಈ ಯುವಕನ ಸಾಧನೆಯೇ ಸಾಕ್ಷಿ. ಏನೇ ಆಗಲಿ ಶಿವಪ್ಪನ ಸಾಹಸವನ್ನ ಮೆಚ್ಚಲೇಬೇಕು. ಇದೇ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.